ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ. ನಾನಿವತ್ತು ಒಂದು ಸ್ವಲ್ಪ ಸಲೂನ್ಗೆ ಹೋಗೋದಕ್ಕಿತ್ತು. ನನಗೆ ಸ್ವಲ್ಪ ಕೂದಲು ಉದ್ದ ಬಂದಿದೆ, ಹಾಗೆ ಒಂದು ಸ್ವಲ್ಪ ಸಲೂನ್ಗೆ ಹೋಗಿ ಕೂದಲು ಕಟ್ ಮಾಡ್ಕೊಂಡು ಬರುವ ಅಂತ ಹೇಳಿ ರೆಡಿ ಆಗಿದ್ದೀವಿ. ಒಂದು ಸ್ವಲ್ಪ ಅಂದರೆ 3 ಮಂತ್ ಏನೋ ಆಯಿತು ಅಷ್ಟೇ ಕೂದಲು ಕಟ್ ಮಾಡಿ. ಅಷ್ಟರಲ್ಲಿ ಒಂದು ಸ್ವಲ್ಪ ಉದ್ದ ಬಂದಿದೆ, ಹಾಗೆ ಒಂದು ಸ್ವಲ್ಪ ದಪ್ಪ ಅಂತ ಅನಿಸ್ತಿದೆ. ನನಗೆ 1 ತಿಂಗಳಾದರೆ ಸಾಕು ಕೂದಲೆಲ್ಲ ಒಂದು ಸ್ವಲ್ಪ ದಪ್ಪ ಉದ್ದ ಬಂದ ಥರ ಅನಿಸಿದ್ರೆ ಕಟ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಮೊನ್ನೆಯಿಂದ ಅನ್ನಿಸ್ತಾ ಇದೆ ಕೂದಲು ದಪ್ಪ ಬಂದಿದೆ ಅಂತ ಹೇಳಿ. ಫೈನಲಿ ಇವತ್ತು ಸಂಡೇ, ಇವತ್ತು ಹೋಗ್ತಾ ಇದ್ದೀನಿ. ಅವ್ರು ಇದ್ದಿದ್ರೆ ಅವ್ರು ಕರ್ಕೊಂಡು ಹೋಗ್ತಿದ್ರು, ಪರವಾಗಿಲ್ಲ. ಅವ್ರು ಬಟ್ ಫಾರಿನಲ್ಲಿ ಇರೋದ್ರಿಂದ ನಾನೇ ಹೋಗಬೇಕು ಎಲ್ಲದಕ್ಕೂ. ಸೊ ಹಾಗಾಗಿ ನಾನೊಂದು 4 ಟೈಮ್ಸ್ ಕಟ್ ಮಾಡಿಸ್ಕೊಂಡು ಬಂದೆ ಇವನಿಗೆ. ಇದು ಒಂದು 5ನೇ ಸಲ ಅಂತ ಅನಿಸುತ್ತೆ. ಒಂದು ಮಂತ್ಲಿ 2 ಮಂತ್ಲಿ ಒಂದು ಸಲ ಆದರೂ ಹೋಗಲೇಬೇಕು. ಸೊ ಹಾಗಾಗಿ ಒಂದು ಟ್ರಿಮ್ಮರ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತಗೊಂಡ್ರೆ ಇಬ್ರಿಗೂ ಕೂಡ ಆಗುತ್ತೆ ಅಲ್ವಾ ಅಂತ ಹೇಳಿ. ಬಟ್ ಸದ್ಯಕ್ಕೆ ತಗೊಂಡಿಲ್ಲ, ನೋಡಬೇಕು ತಗೊಳ್ಳೋದಾ ಎಂತ ಅಂತ ಹೇಳಿ. ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಎಗ್ ರೈಸ್ನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದರ ಒಂದು ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ, ಅಷ್ಟರವರೆಗೆ ನೋಡ್ತಾ ಇರಿ. ನಾನು ಅಷ್ಟರಲ್ಲಿ ಇವನ ಹೇರ್ನ ಕಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಎಗ್ ರೈಸ್ ಮಾಡೋದಕ್ಕೆ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು ಎಗ್ ರೈಸ್. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಹಾಗೆ ನಾನಿಲ್ಲಿ ಎಗ್ ರೈಸ್ಗೆ ಯಾವುದೇ ಸಾಸ್ಗಳನ್ನು ಕೂಡ ಬಳಸ್ಕೊಳ್ತಾ ಇಲ್ಲ, ಆದರೂ ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮಾತ್ರ ಜಜ್ಕೊಳ್ಳುವಾಗ ಸ್ವಲ್ಪ ತುಂಬ ಸಣ್ಣದಾಗಿ ಜಜ್ಕೊಳ್ಳಿ, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡ್ರೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಚಿಕ್ಕ ದೊಡ್ಡ ಪೀಸ್ಗಳಿದ್ದರೆ ಅದು ಬಾಯಿಗೆ ಸಿಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದಿರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಪೀಸ್ಗಳಿದ್ರೆ ಬಾಯಿಗೆ ಸಿಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಜಜ್ಕೊಳ್ಳಿ. ಹಾಗೆ ಒಂದು 3 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸೈಜ್ ಟೊಮೆಟೊ, ಅಂದರೆ ಸ್ವಲ್ಪ ಹಣ್ಣಾಗಿರುವಂತಹ ಟೊಮೆಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಆ ಥರ ಗೊಜ್ಜು ಥರ ಆದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನಂತರ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ 1.25 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿ, ನೀವು ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ, ಬಟ್ ಚೆನ್ನಾಗೇ ಬಂದಿತ್ತು ಟೇಸ್ಟ್. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ಸೇರಿಸ್ಕೊಳ್ಬೋದು. ಒಂದು 5 ಅಥವಾ 6 ಮೊಟ್ಟೆ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ 4 ಮೊಟ್ಟೆಯನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಅಂದರೆ ಇದು ಯಾವ ರೀತಿ ಅಂದರೆ ನೀವು ಕಮ್ಮಿ ಅನ್ನ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಮಸಾಲೆ ಸ್ವಲ್ಪ ಅಂದರೆ ಮೊಟ್ಟೆ ಎಲ್ಲ ಹಾಕಿ ಈ ಥರ ಮಾಡಿರ್ತೀರಲ್ವ, ಇದು ಒಂದು ಸ್ವಲ್ಪ ಕಮ್ಮಿಯಾಗಿ ಅನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಅನ್ನ ಎಷ್ಟು ನೀವು ಇಲ್ಲಿ ಮಸಾಲೆನ ರೆಡಿ ಮಾಡಿರ್ತೀರಿ ನೋಡಿ, ಅಷ್ಟಕ್ಕೆ ಮಾತ್ರ ಅನ್ನನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟು ಮಾಡಿದ್ದಕ್ಕೆ 1 ಗ್ಲಾಸ್ ಆಗುವಷ್ಟು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಮಾಡಿದ್ರೆ ನಮ್ಮ ಮನೆ ಎಲ್ರಿಗೂ ಸಾಕಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಹಾಗಾಗಿ ನಾನು ಇವತ್ತು ಇಷ್ಟು ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಎಗ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ಇವತ್ತು ನಾನು ಮಾರ್ನಿಂಗ್ ಆದಷ್ಟು ಈ ಥರ ಎಗ್ ರೈಸ್ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಬಟ್ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೇಲಿ ಯಾವ ತರಕಾರಿ ಕೂಡ ಇರಲಿಲ್ಲ, ಹಾಗಾಗಿ ದೋಸೆ ಮಾಡೋದಕ್ಕೆ ಅಷ್ಟೊಂದು ಮೂಡಿರಲಿಲ್ಲ. ಹಾಗಾಗಿ ಇವತ್ತು ಮೊಟ್ಟೆ ಇತ್ತು, ತುಂಬ ದಿನದಿಂದ ಮೊಟ್ಟೆ ಹಾಗೇನೇ ಇತ್ತು. ಹಾಗಾಗಿ ಇವತ್ತು ಎಗ್ ರೈಸನ್ನೇ ಮಾಡಿಕೊಂಡೆ. ತುಂಬಾ ರುಚಿಯಾಗಿ ಬಂದಿತ್ತು. ದೂರ ಹೋಗೋದು
ಎಲ್ಲಿ ಎಂತ ಮಾಡಕ ಆ? ದೂರ ಹೋಗೋದು ಎಂತ ಕಟ್ಟು ಮಾಡಕ ಕೂದಲು ಕಟ್ಟು ಮಾಡಕನಾ ಉದ್ದ ಆಗೈತಾ ಎಷ್ಟು ಉದ್ದ ಆಗೈತೆ ಓ ಕೂಗ ಕೂಡ್ದಲ್ಲಿ ಕೂಗಲ್ಲ ಬನ್ನಿವನ ಇನ್ನು ಹೇರ್ ಕಟ್ ಮಾಡೋದಕ್ಕಂತ ಹೇಳಿ ಸಲೂನ್ಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಿರ್ಬೋದು ಇದು ನಮ್ಮ ಊರಿನ ದೇವಸ್ಥಾನ. ನಮ್ಮ ಊರಿನಲ್ಲಿ ಟೋಟಲಾಗಿ 2 ದೇವಸ್ಥಾನಗಳಿವೆ. ಅಂದರೆ ಒಂದು ಮಹಾಕಾಳಿ ಗುಡಿ, ಇನ್ನೊಂದು ಸಿದ್ಧಿವಿನಾಯಕ ಭಜನಾ ಮಂದಿರ ಅಂತ. ಇಲ್ಲಿ ಸ್ಯಾಟರ್ಡೇ ಹಾಗೆ ಸಂಕಷ್ಟಿ ಚೌತಿಗೆಲ್ಲ ಪೂಜೆ ಆಗ್ತಾ ಇರುತ್ತೆ. ಸಂಕಷ್ಟಿಗೆ ವಿಶೇಷ ಅಪ್ಪ ಸೇವೆ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ನಮ್ಮ ಹೈಸ್ಕೂಲ್ ಹಾಗೆ ಪ್ರೈಮರಿ ಸಿಗುತ್ತೆ. ಇದು ನಾನು ಕಲ್ತಿರುವಂತಹ ಸ್ಕೂಲ್ಗಳಾಗಿರುತ್ತೆ. ಅಂದರೆ ನಮ್ಮ ಮನೆಯಿಂದ ಖಾಲಿ 5 ನಿಮಿಷದಲ್ಲಿ ಸ್ಕೂಲ್ಗಳಿತ್ತು. ಇನ್ನು ನಾನು ಸಲೂನ್ಗೆ ಹೋಗ್ತಾ ಇದ್ದೀನಿ ಈ ರೋಡಲ್ಲಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ. ಇವಾಗಂತೂ ನನ್ನ ಮಗ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಅಂಗನವಾಡಿಗೆ ಹೋದ ನಂತರನೋ ಅಥವಾ ಏನಂತ ಗೊತ್ತಿಲ್ಲ, ಎಲ್ಲ ಕಡೆ ಅಷ್ಟೇ ಒಬ್ಬನೇ ಹೋಗೋದಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ನಾನು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ತುಂಬಾ ಅಳ್ತಾ ಇದ್ದ, ಹೇರ್ನ ಕಟ್ ಮಾಡಿಸ್ಕೊಳ್ತಾನೆ ಇರಲಿಲ್ಲ, ಅವನ ಪಕ್ಕದಲ್ಲೇ ನಿಲ್ಲಬೇಕಾಗಿತ್ತು. ಬಟ್ ಇವತ್ತು ಹಾಗಲ್ಲ, ಕೂಗಲೇ ಎಲ್ಲ ಅವನೇ ಸುಮ್ಮನೆ ಕೂತ್ಕೊಂಡಿದ್ದ. ಹಾಗಾಗಿ ನಾನೊಂದು ಸ್ವಲ್ಪ ದೂರದಲ್ಲೇ ಕೂತ್ಕೊಂಡಿದ್ದೆ, ಇಲ್ಲಾಂದರೆ ಅವನ ಜೊತೆನೇ ಕೂತ್ಕೊಳ್ಬೇಕಾಗಿತ್ತು ಲಾಸ್ಟ್ ಟೈಮ್ ಎಲ್ಲ. ಇವಾಗಷ್ಟೇ ಅವನ ಕೂದಲನ್ನ ಕಟ್ ಮಾಡ್ಕೊಂಡು ಬಂದಾಯಿತು. ಸ್ವಲ್ಪ ಭತ್ತ, ಸ್ವಲ್ಪ ಹಾಲು, ಮೊಸರು, ಇದೊಂದು ಸ್ವಲ್ಪ ಹಪ್ಪಳನ ತಗೊಬಂದೆ. ಹಾಗೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಮತ್ತು ಬ್ರೆಡ್ ಕೂಡ ತಗೊಬಂದೆ. ಮತ್ತು ಒಂದು ಸ್ವಲ್ಪ ಈರುಳ್ಳಿ ಅಷ್ಟೇ, ಜಾಸ್ತಿ ಏನು ತಗೊಂಬಂದಿರಲಿಲ್ಲ. ನಾವು ಜಾಸ್ತಿ ಮಂತ್ಲಿ ಗ್ರಾಸರೀಸ್ನ ತಗೊಂಬರ್ತೀವಲ್ವ, ಅದೇ ಸಾಕಾಗುತ್ತೆ. ಕೆಲವೊಂದು ಸಲ ಹಾಲು, ಮೊಸರು ಹಾಗೆ ಎಣ್ಣೆ, ನಮಗೆ ಜಾಸ್ತಿ ಅಂದರೆ ಮಂತ್ಲಿ ಗ್ರಾಸರಿಯಲ್ಲಿ ಎಣ್ಣೆ ಮತ್ತು ನೀರುಳ್ಳಿ ಜಾಸ್ತಿ ಖಾಲಿ ಆಗ್ತಾನೇ ಇರುತ್ತೆ. ಹಾಗಾಗಿ ಅವಾಗವಾಗ ಈರುಳ್ಳಿ ಮತ್ತು ಎಣ್ಣೆನ ತಗೊಂಬರಲೇಬೇಕು ಮಂತ್ಲಿ. ಸೊ ಹಾಗೆ ನಾನು ಬರ್ತಿರ್ಬೇಕಾದ್ರೆ ಅಮ್ಮ ಸ್ವಲ್ಪ ಎಣ್ಣೆ ಕೂಡ ಕಾಯಿಸಿಟ್ಟಿದ್ದಾರೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ದಾಸವಾಳ ಹಾಗೆ ಒಂದೆಲ್ಗ ಇದೆಯಲ್ಲ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಕಾಯಿಸಿಟ್ಟಿದ್ದಾರೆ ತಲೆಗೆ ಹಾಕ್ಲಿಕ್ಕಂತ ಹೇಳಿ. ನಾನು ಮನಿ ಸೇವಿಂಗ್ನ ಮಾಡ್ಕೊಳ್ಬೇಕಂತ ಅಂದ್ಕೊಂಡು ಇದು ಡಬ್ಬ ಕೂಡ ತಗೊಬಂದೆ. ಒಂದು ಅಂಗಡಿಯಲ್ಲಿ ಇರಲ್ಲ, ಅಲ್ಲಿ ಇತ್ತು, ಹಾಗಾಗಿ ಇದನ್ನು ತಗೊಬಂದೆ. ಸ್ವಲ್ಪ ಮನಿನ ಸೇವ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಈ ಥರ ಒಂದು ಡಬ್ಬ ಇದ್ದರೆ ಸೇವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಓಪನ್ ಆಗಿರುವಂತಹ ಡಬ್ಬದಲ್ಲಿ ಹಾಕಿಟ್ರೆ ತೆಗಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಥರ ಕ್ಲೋಸ್ ಆಗಿರುವಂತಹ ಡಬ್ಬ ಇದು ತುಂಬ ಚೆನ್ನಾಗಿರುತ್ತೆ. ನಮಗೆ ಮನಸ್ಸೇ ಬರಲ್ಲ ಇದನ್ನು ಕಟ್ ಮಾಡಬೇಕು, ಓಪನ್ ಮಾಡಬೇಕು ಅಂತ. ಹಾಗಾಗಿ ಈ ಥರದಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು. ಯಾಕಂದ್ರೆ ನಮ್ಗೆ ಮನಸ್ಸು ಬರಲ್ಲ, ಆದಷ್ಟು ಸೇವ್ ಆಗುತ್ತೆ ಮನಿ. ಹಾಗಾಗಿ ಬನ್ನಿ ಇವತ್ತು ನಾನು ರಾಜ್ಮಾ ಕರಿನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ರಾಜ್ಮಾ ಕಾಳನ್ನು ಬೇಯಿಸಿ ಆಮೇಲೆ ನಾನು ಹೋಗಿದ್ದು ಶಾಪ್ಗೆ. ಅವಾಗ ಚಿಕ್ಕವನು ಮಲಗಿದ್ದೆ, ಇವಾಗ ಎದ್ದಿದ್ದಾನೆ. ಹಾಗೆ ನಾನಿಲ್ಲಿ ರಾಜ್ಮಾ ಕಾಳನ್ನು ಈ ಥರ ಬೇಯಿಸ್ಕೊಂಡಿದ್ದೀನಿ. ಒಂದು 7 ವಿಜಿಲ್ ಹಾಕ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ ಈ ರಾಜ್ಮಾ ಕಾಳನ್ನು. ಹಾಗೆ ಇವಾಗ ಟೈಮ್ 12:30 ಆಗಿದೆ. ತುಂಬಾ ಹಸಿವಾಗ್ತಾ ಇದೆ. ಹಾಗೆ ಸ್ವಲ್ಪ ಆಚೆಲ್ಲ ಹೋಗಿ ಓಡಾಡಿ ಬಂದಿದ್ದಲ್ವ, ತುಂಬ ಹಸಿವಾಗ್ತಾ ಇತ್ತು. ಬ್ರೆಡ್ ಕೂಡ ತಂದಿದ್ದೆ ಅಲ್ವಾ, ಹಾಗೆ ಪೀನಟ್ ಬಟರ್ ಕೂಡ ಇತ್ತು. ನಾನು ಏನಾದರೂ ಒಂದು ತಂದಿರ್ತೀನಿ, ಅಲ್ಲೇ ಇರುತ್ತೆ ಪೀನಟ್ ಬಟರ್, ಯಾವುದಕ್ಕೂ ಯೂಸ್ ಆಗಲ್ಲ. ಹಾಗಾಗಿ ಬ್ರೆಡ್ ತಂದಾಗೆಲ್ಲ ಯೂಸ್ ಆಗುತ್ತೆ ಅಲ್ವಾ. ಹಾಗೆ ಇವತ್ತು ಬ್ರೆಡ್ ಕೂಡ ತಂದಿದ್ದೆ, ಅದನ್ನೇ ಹಾಕ್ಕೊಂಡು ಒಂದು ಸ್ವಲ್ಪ ತಿಂದೆ. ಸ್ವಲ್ಪ ಹೊಟ್ಟೆ ಹಸಿವು ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ರಾಜ್ಮಾ ಕರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ ಅಷ್ಟೇ. ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7 ಎಸಲಷ್ಟು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದು ನೀವು ಇದೇ ರೀತಿ ಮಾಡಬೇಕು ಅಂತ ಇಲ್ಲ, ನನಗೆ ಯಾವ ರೀತಿ ಅನ್ನಿಸ್ತೋ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಚಿಕ್ಕ ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಫ್ಲೇವರ್ ಜಾಸ್ತಿ ಬಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ
ಹಾಗಾಗಿ ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಗೆ ಒಂದು 4 ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ನೈಸಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಖಾರ ಅನಿಸುತ್ತೆ, ಹಾಗಾಗಿ ಇವತ್ತು ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊನ ನೀವು ಮಸಾಲೆ ಅಂದರೆ ಗ್ರೇವಿ ಮಾಡುವಾಗ ಬೇಕಾದರೆ ಟೊಮೆಟೊನ ಸ್ವಲ್ಪ ಪ್ಯೂರಿ ಥರ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ನಾನು ಇದರ ಜೊತೆನೇ ಒಂದು ಟೊಮೆಟೊನ ರುಬ್ಬುವಾಗನೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಬಡ್ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ ಎಲ್ಲ ಈ ಟೈಮಲ್ಲಿ ಹಾಕ್ಕೊಳ್ತಾ ಇಲ್ಲ, ನಾನು ರುಬ್ಬುವಾಗ ಹಾಕ್ಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇಲ್ಲ. ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗರಂ ಮಸಾಲೆ ಫ್ಲೇವರ್ ತುಂಬ ಜಾಸ್ತಿ ಆಗುತ್ತೆ, ಹಾಗಾಗಿ ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೊಂದು ಸ್ವಲ್ಪ ಬಡ್ಸೊಪ್ಪು ಹಾಗೆ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಈ ಟೈಮಲ್ಲಿ ಬೇಕಾದರೆ ಒಂದು ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಳ್ಬೋದು ಅಥವಾ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಹಾಕ್ಕೊಳ್ತಾ ಇಲ್ಲ, ನಾನು ಒಂದು ಟೊಮೆಟೊನ ರುಬ್ಬುವಾಗ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರಂದರೆ ಇಲ್ಲಿ ರಾಜ್ಮಾ ಕಾಳನ್ನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದೇ ನೀರನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಗ್ರೇವಿ ನೀರಾಗಿಬಿಡುತ್ತೆ, ಹಾಗಾಗಿ ನಾನು ಬೇಯಿಸ್ಕೊಂಡಿರುವಂತಹ ನೀರನ್ನೇ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ನಾನು ಬೇಯಿಸ್ಕೊಂಡಿರುವಂತಹ ರಾಜ್ಮಾನ ಆ್ಯಡ್ ಮಾಡಿಕೊಂಡು ಅದನ್ನು ಅದ್ರ ಜೊತೆ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ರಾಜ್ಮಾ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ಹಾಗೆ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಉಳಿದಿತ್ತು, ಅಂದರೆ ನಾನು ಸ್ವಲ್ಪ ಸಾಕು ಅಂತ ಹೇಳಿದ್ದೆ ಅಮ್ಮನ ಹತ್ರ, ಸ್ವಲ್ಪ ತುರಿದು ಕೊಡಿ ಅಂತ ಹೇಳಿ. ಬಟ್ ಅವ್ರು ಸ್ವಲ್ಪ ಜಾಸ್ತಿನೇ ತುರಿದು ಕೊಟ್ಟಿದ್ರು, ಹಾಗಾಗಿ ಅದು ಸ್ವಲ್ಪ ಉಳಿದಿತ್ತು ಅಲ್ವಾ, ಅದನ್ನು ಇವಾಗ ಇದಕ್ಕೇನೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ನಾನು ರಾಜ್ಮಾ ಕರಿನ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಒಂದು ಸ್ವಲ್ಪ ಖಾರದ ಪುಡಿ ಪೌಡರ್ ಹಾಕ್ಕೊಂಡು ಮಾಡಿಕೊಂಡ್ರೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಇವತ್ತೊಂದು ಸ್ವಲ್ಪ ರುಬ್ಬಿನೇ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಕಾಯಿ ಹಾಕ್ಕೊಂಡು ಮಾಡಿದರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಹಾಗೆ ಖಾರ ಆದರೆ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಅಂತ ಹೇಳಿ ನಾನೇ ಯಾವ ಥರ ಆದರೂ ಆಗಲಿ ಅಂತ ಹೇಳಿ ನನಗೆ ಗೊತ್ತಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ರಾಜ್ಮಾ ಕರಿನ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬಂದಿದೆ. ಖಾರ ಮಾಡ್ಕೊಂಡಿಲ್ಲ ಅಷ್ಟೇ, ಅಂದರೆ ಗ್ರೇವಿ ಥರ ಮಾಡ್ಕೊಂಡಿಲ್ಲ. ಬಟ್ ಇದು ತುಂಬ ಗಟ್ಟಿ ಆದರೆ ಗ್ರೇವಿ ಥರನೇ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕಾಯಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಕಾಯಿಯನ್ನು. ರಾಜ್ಮಾ ಕರಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದರೆ ಇನ್ನೂ ಕೂಡ ಗ್ರೇವಿ ಥರ ಆಗುತ್ತೆ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಇದು ನಾನಿವತ್ತು ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡ್ಕೊಂಡಿರುವಂಥದ್ದು. ಲಾಸ್ಟ್ ಟೈಮ್ ಒಂದ್ಸಲ ನಾನು ಯೂಟ್ಯೂಬ್ ನೋಡಿ ರಾಜ್ಮಾ ಕರಿನ ಮಾಡ್ಕೊಂಡಿದ್ದೆ ಖಾರ ಆಗಿ, ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಆ ಪುಡಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಅದೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಇವತ್ತು ನಾನೇ ಸ್ವಲ್ಪ ಕಾಯಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.